ಗುರು ಇಲ್ಲದೆ ಮಂತ್ರ ಸಾಧನೆ ಮಾಡೋದು ಬೆಂಕಿ ಜೊತೆ ಆಟ ಆಡ್ದಂಗೆ. ಬೆಳಕು ಕೊಡುವಂತ ಒಂದು ಬೆಳಕು ಸುಟ್ಟು ಹಾಕ್ಬಿಡುತ್ತೆ. ನಮಸ್ಕಾರ. ತಂತ್ರ ಅಂದ್ರೆ ಅಪಾರ ಶಕ್ತಿ, ಆದ್ರೆ ಶಕ್ತಿನ ಹೇಗೆ ಬಳಸಬೇಕು ಅನ್ನೋದು ಸರಿಯಾದ ಮಾರ್ಗದರ್ಶನ ಇಲ್ಲದೆ ಇದ್ರೆ ಅಪಾಯ ಅಂದ್ರೆ ಸಿಕ್ಕಾಪಟ್ಟೆ ಅಪಾಯ. ಅದಕ್ಕಾಗಿ ತಂತ್ರದಲ್ಲಿ ಗುರು ಅತ್ಯಂತ ಅವಶ್ಯಕತೆ ಇದೆ. ಗುರು ಅಂದ್ರೆ ಕೇವಲ ಪಾಠ ಹೇಳ್ಕೊಡೋರು, ಈ ರೀತಿ ಹೋಗು ಅಂತ ಹೇಳೋದಕ್ಕೆ ಬುಕ್ಸ್ ಬೇಕಾದಷ್ಟಿದ್ದಾವೆ. ಆದರೆ ಗುರು ಕತ್ಲಿಂದ ಬೆಳಕ್ ಕಡೆಗೆ ಕರ್ಕೊಂಡು ಹೋಗೋನ ಸರಿಯಾದ ಗುರು. ಗುರು ತಂತ್ರದಲ್ಲಿ ಏನೇನ್ ಮಾಡ್ತಾರೆ? ಮೊದಲಿಗೆ ನಿಮ್ಮ ಶಕ್ತಿಗೆ ತಕ್ಕನಾದ ಸಾಧನೆ ಕೊಡುವಂತ ಒಂದು ಮೂಲಕ ಪ್ರಾರಂಭ ಆಗುತ್ತೆ. ನಂತರ ಮಂತ್ರದ ದೀಕ್ಷೆ ಕೊಡುವಂಥದ್ದು, ಮತ್ತು ಸಾಮಾನ್ಯ ಜಪ ಅಲ್ಲ ಇದು, ಪ್ರಾಣಶಕ್ತಿ ತುಂಬಿದ ಜೀವಂತ ಅನುಭವ. ತಂತ್ರ ಸಾಧನೆಯಲ್ಲಿ ಬಂದ ಅಡೆತಡೆಗಳು, ಭಯಗಳು, ಅನುಮಾನಗಳು ಇವೆಲ್ಲವನ್ನು ಗುರು ನಿವಾರಣೆ ಮಾಡ್ತಾರೆ. ಗುರು ಇಲ್ಲದೆ ಸಾಧನೆ ಮಾಡಿದ್ರೆ ಅರ್ಥವಿಲ್ಲದೆ ಜಪ, ತಪ್ಪು ಕ್ರಮ ಮತ್ತು ಕೆಲವೊಮ್ಮೆ ಮನಸ್ಸಿಗೆ ಹಾನಿಯಾಗಬಹುದು. ಅದಕ್ಕಾಗಿಯೇ ಗುರು ತಂತ್ರದಲ್ಲಿ ಕೇವಲ ಮಾರ್ಗದರ್ಶನ ಅಲ್ಲ, ರಕ್ಷಕ ಕೂಡ ಹೌದು. ನೀವು ನಿಜವಾದ ತಂತ್ರದ ಪದ ನಡೆಯಲು ತೀರ್ಮಾನ ಮಾಡಿದ್ರೆ ನಿಮಗೆ ಬೇಕಾದ ಮಂತ್ರ, ಸಾಧನೆ ಮತ್ತು ದೀಕ್ಷೆ ನಾನು ಸುರಕ್ಷಿತ ಮಾರ್ಗದಲ್ಲಿ ಮಾಡಿಕೊಡಬಲ್ಲೆ. ನನ್ನನ್ನು ಸಂಪರ್ಕಿಸಿ. ಗುರು ಶಿಷ್ಯ ಸಂಪ್ರದಾಯ ಮೂಲಕ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸೋಣ.